Hi, myself Rohinas, qualified UGC NET and KSET exam in 2025. So today I'm here to teach short topics on scale of measurement. Chapter was teaching aptitude. ಸೊ ನಾವು ಸ್ಕೇಲ್ ಆಫ್ ಮೆಷರ್ಮೆಂಟಲ್ಲಿ ನಾಲ್ಕು ತರಹದ ಟೈಪ್ಸನ್ನು ನೋಡುತ್ತೇವೆ. ಸೊ ಸ್ಕೇಲ್ ಆಫ್ ಮೆಷರ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದು ಸ್ಟೂಡೆಂಟ್ನ ಮಾಪನವನ್ನು ಅಳೆಯುತ್ತದೆ, ಮೆಷರ್ ಮಾಡುತ್ತೆ. ಸೊ ಇದು ಇಂಪಾರ್ಟೆಂಟ್. ಇದರಲ್ಲಿ 4 ಟೈಪ್ಸ್ ಇದೆ. ಸೊ ಫಸ್ಟ್ ಒನ್ ಈಸ್ ನಾಮಿನಲ್ ಸ್ಕೇಲ್. ನಾಮಿನಲ್ ಸ್ಕೇಲಲ್ಲಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸ್ಟೂಡೆಂಟ್ಸ್ ಮೇಲ್ ಎಷ್ಟು ಜನ ಇದ್ದಾರೆ, ಫಿಮೇಲ್ ಎಷ್ಟು ಜನ ಇದ್ದಾರೆ. ಟೇಕ್ ಎನ್ ಎಕ್ಸಾಂಪಲ್ ಇನ್ ಎ ಕ್ಲಾಸ್, how many females are sitting and how many males are sitting. Like this is classification in nominal scale. ಆರ್ಡಿನಲ್ ಸ್ಕೇಲಲ್ಲಿ ನಾವು ಆರ್ಡರ್ ವೈಸ್ ಓದ್ತೇವೆ. ಲೈಕ್ ಇವಾಗ ಒಂದು ಚೈಲ್ಡ್ ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿಗೆ ಜಾಯಿನ್ ಆಗ್ತಾನೆ. ಆಫ್ಟರ್ ದಟ್ ಪಿ ಯು ಸಿ ಆದಮೇಲೆ ಯು ಜಿಗೆ ಜಾಯಿನ್ ಆಗ್ತಾನೆ. ಆಫ್ಟರ್ ದಟ್ ಪಿ ಜಿಗೆ ಜಾಯಿನ್ ಆಗ್ತಾನೆ. ಇವಾಗ ನಾವು ಏನಾದರೂ ತಿನ್ನಬೇಕಾದ್ರೂ ಸಹ ನಮಗೆ ಯಾವುದು ಫುಡ್ಡು ಫಸ್ಟ್ ಪ್ರಿಫರೆನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ಆ ಫುಡ್ನ ನಾವು ತಿಂತೀವಿ. ಸೊ ಇದೆಲ್ಲ ಆರ್ಡಿನಲ್ ಸ್ಕೇಲಲ್ಲಿ ಬರುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು ಇಂಟರ್ವಲ್ ಸ್ಕೇಲಲ್ಲಿ ನಾವೇನು ಮೆಷರ್ ಮಾಡ್ತೀವಿ ಅಂದರೆ ಟೆಂಪ್ರೇಚರ್ ಮೆಷರ್ ಮಾಡ್ತೀವಿ. ಇವಾಗ ಚಳಿಗಾಲದ ಸೀಸನ್ ನಡೀತಿದೆ. ಸೊ ಇದರಲ್ಲಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಚಳಿ ಇದೆ, 10 ಡಿಗ್ರಿ ಸೆಲ್ಸಿಯಸ್ ಇದೆಯಾ ಅಥವಾ 20 ಡಿಗ್ರಿ ಸೆಲ್ಸಿಯಸ್ ಇದೆಯಾ. ಸೊ ಅದಕ್ಕಿಂತ ಜಾಸ್ತಿ ಚಳಿ ಇದೆ, 40 ಡಿಗ್ರಿ ಸೆಲ್ಸಿಯಸ್ ತಡ್ಕೊಳಕ್ಕಾಗ್ತಿಲ್ಲ. ಸೊ ಇದೆಲ್ಲ ಇಂಟರ್ವಲ್ ಸ್ಕೇಲಲ್ಲಿ ಬರುತ್ತೆ. ಆ್ಯಂಡ್ ಲಾಸ್ಟ್ ಒನ್, ಫೋರ್ತ್ ಒನ್ ಈಸ್ ರೇಷಿಯೋ ಸ್ಕೇಲಲ್ಲಿ ನಮಗೆ ಹೈಟ್, ವೇಟ್, ಏಜ್, ಡಿಸ್ಟೆನ್ಸ್ ಇದನ್ನು ನಾವು ಮೆಷರ್ ಮಾಡ್ತೀವಿ. ಸೊ ಹೈಟ್ ಎಷ್ಟಿದೆ, 5.6 ಇದೆಯಾ, 5.8 ಇದೆಯಾ, 6 ಇದೆಯಾ. ಸೊ ವೇಟ್ ಎಷ್ಟಿದೆ, 55 ಇದೆಯಾ, 66 ಇದೆಯಾ, 70 ಇದೆಯಾ. ಸೊ ಇದು ಟ್ರೂ 0 ಪಾಯಿಂಟಲ್ಲಿ ನಮಗೆ ಮೆಷರ್ ಆಗುತ್ತೆ. ಸೊ ಏಜ್ ಎಷ್ಟಿದೆ, 20 ಇದೆಯಾ, 25 ಇದೆಯಾ, 30 ಇದೆಯಾ, 60 ಇದೆಯಾ. ಸೊ ಡಿಸ್ಟೆನ್ಸ್ ಎಷ್ಟಿದೆ, 10 ಕಿಲೋಮೀಟರ್ ಇದೆಯಾ, 20 ಕಿಲೋಮೀಟರ್ ಇದೆಯಾ, 100 ಕಿಲೋಮೀಟರ್ ಇದೆಯಾ. ಸೊ ಈ ರೇಷಿಯೋ ಸ್ಕೇಲಲ್ಲಿ ಬಿಕಾಸ್ ದೇ ಆಲ್ ಹ್ಯಾವ್ ಎ ಟ್ರೂ 0 ಪಾಯಿಂಟ್. ಸೊ ಹಾಗಾಗಿ ಸ್ಕೇಲ್ ಆಫ್ ಮೆಷರ್ಮೆಂಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇನ್ ಯು ಜಿ ಸಿ ನೆಟ್ ಆ್ಯಂಡ್ KSET ಎಕ್ಸಾಮ್. ಸೊ ಯಾರ್ಯಾರು ಜನರಲ್ ಪೇಪರ್ ಸ್ಟಡಿ ಮಾಡ್ತಿದ್ದೀರಾ ಯು ಜಿ ಸಿ ನೆಟ್ ಎಕ್ಸಾಮಿಗೆ, ಸೊ ಈ ಟಾಪಿಕ್ 100% ಶೋರ್ ಬಂದೇ ಬರುತ್ತೆ. ಸೊ ನಿಮಗೆ ಈ ಥರ ನಾಮಿನಲ್ ಸ್ಕೇಲ್, ಆರ್ಡಿನಲ್ ಸ್ಕೇಲ್, ಇಂಟರ್ವಲ್ ಸ್ಕೇಲ್, ರೇಷಿಯೋ ಸ್ಕೇಲ್ಸ್ ಅಂತ ಕೊಟ್ಟು ಇದರಲ್ಲಿ ಲೈಕ್ ಹೊಂದಿಸಿ ಬರೆಯಿರಿ. ಲೈಕ್ ಮ್ಯಾಚ್ ದ ಫಾಲೋಯಿಂಗ್ ಹಾಗಾಗಿ ಕೇಳ್ತಾರೆ. ಸೊ ಇದನ್ನು ನೀವು ಚೆನ್ನಾಗಿ ಸ್ಟಡಿ ಮಾಡಿ ಹೋಗಿ. ಸೊ ಇದು 100% ಶೋರ್ ಬಂದೇ ಬರುತ್ತೆ, ಡೆಫಿನೆಟ್ಲಿ ಬಂದೇ ಬರುತ್ತೆ. ಸೊ ಸ್ಕೇಲ್ ಆಫ್ ಮೆಷರ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಇದು ರಿಸರ್ಚಲ್ಲೂ ಬರುತ್ತೆ, ಮತ್ತು ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲೂ ಬರುತ್ತೆ, ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಆ ಟಾಪಿಕ್ಸಲ್ಲೂ ಬರುತ್ತೆ, ಯಾರ್ಯಾರು ಕಾಮರ್ಸ್ ಸ್ಟಡಿ ಮಾಡ್ತಿದ್ದೀರಾ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.